ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ಸತೀಶ್ ಕುಮಾರ್ ಬಿರಾದರ್. ಮೊದಲಿಗೆ ಮುಖ್ಯಾಂಶಗಳು. ಅಹಿಂಸಾ ನೌಕರರ ಬೇಡಿಕೆ ಈಡೇರದಿದ್ದರೆ 182 ದಿನಗಳ ನಂತರ ನಿಂದನಾ ಅರ್ಜಿ ಸಲ್ಲಿಕೆ. ನಾಗರಾಜ್, ಪ್ರತಿನಿತ್ಯ 60 ರಿಂದ 200 ಟನ್ ಕಬ್ಬು ಕಟಾವು ಮಾಡುವ ಯಂತ್ರ ತಂದೆ ಬಾಲ್ಕೇಶ್ವರ ಸಕ್ಕರೆ ಕಾರ್ಖಾನೆ. ನವಜೀವನ ವಿಶೇಷ ಮಕ್ಕಳ ವಸತಿಯುತ ಶಾಲೆಗಳ ಬೀದರ್ ನಗರಸಭೆಯಿಂದ ಸೋಲಾರ್ ದೀಪ ವಿತರಣೆ. ಹಾಸ್ಟೆಲ್ ಮತ್ತು ವಸತಿ ಶಾಲೆಗಳ ಹೊರಗುತ್ತಿಗೆ ನೌಕರರ ವೇತನ ಪಾವತಿಗೆ ಆಗ್ರಹಿಸಿ ಧರಣಿ ಸತ್ಯಾಗ್ರಹ. ದೇವರ ದಾಸಿಮಯ ಜಯಂತಿ ನಿಮಿತ್ತ ಬೀದರ್ ನಗರದಲ್ಲಿ ಭವ್ಯ ಮೆರವಣಿಗೆ. ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನದ ಅಂಗವಾಗಿ ಬೀದರ್ ನಗರದಲ್ಲಿ ವಾಹನಗಳ ಬೃಹತ್ ರ್ಯಾಲಿ. ಸುದ್ದಿಯ ವಿವರಗಳು. ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ, ಹಿಂದುಳಿದ ಹಾಗೂ ಸಾಮಾನ್ಯ ವರ್ಗದ ಹಾಲಿ ಹಾಗೂ ನಿವೃತ್ತ ಸರ್ಕಾರಿ ಅರೆ ಸರ್ಕಾರಿ ನೌಕರರ ಹಿತರಕ್ಷಣಾ ಒಕ್ಕೂಟ ಜಿಲ್ಲಾ ಶಾಖೆ ವತಿಯಿಂದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಅನುಷ್ಠಾನಕ್ಕೆ ಆಗ್ರಹಿಸಿ ಬೀದರ್ ನಗರದ ಏಪ್ರಿಲ್ 1ರಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಅಹಿಂಸಾ ನೌಕರರ ಒಕ್ಕೂಟದಿಂದ ಬೀದರ್ ನಗರದ ಸಮೀಪದ ಪ್ರವಾಸಿ ಮಂದಿರದಿಂದ ಹೋರಾಟ ಬೃಹತ್ ಪ್ರತಿಭಟನಾ ಮೆರವಣಿಗೆಯು ಅಂಬೇಡ್ಕರ್ ವೃತ್ತ, ಬಸವೇಶ್ವರ ಚೌಕ್, ಶಿವಾಜಿ ಚೌಕ್ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ತಲುಪಿ ಸಮಾವೇಶಗೊಂಡಿತ್ತು. ಅಹಿಂಸಾ ನೌಕರರು ಪ್ರತಿಭಟನಾ ಮೆರವಣಿಗೆಯುದ್ದಕ್ಕೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಸುಪ್ರೀಂ ಕೋರ್ಟ್ ಫೆಬ್ರವರಿ 9ರಂದು ನೀಡಿದ ತೀರ್ಪಿನಲ್ಲಿ ಬಡ್ತಿ ಮೀಸಲಾತಿಗೆ ಆದೇಶ ನೀಡಿದೆ. ಇದು 25 ವರ್ಷಗಳ ಹೋರಾಟದ ಪ್ರತಿಫಲವಾಗಿದೆ. ಬಡ್ತಿ ಹೆಚ್ಚುವರಿ ಮೀಸಲಾತಿಯನ್ನು ಶೇಕಡ 18ಕ್ಕೆ ಸೀಮಿತಗೊಳಿಸಿ ಶೇಕಡ 82 ವರ್ಗದ ನೌಕರರಿಗೆ ಮಂಜೂರಾಗದ ಹುದ್ದೆಗಳ ಆಧಾರದ ಮೇಲೆ ಅರ್ಹರಿಗೆ ಬಡ್ತಿ ನೀಡಲು ತೀರ್ಪಿನಲ್ಲಿ ಆದೇಶಿಸಿದೆ. ಇದರನ್ವಯ ರಾಜ್ಯ ಸರ್ಕಾರದ 3 ತಿಂಗಳ ಒಳಗಾಗಿ ಅನುಷ್ಠಾನಗೊಳಿಸಲು ನಿರ್ದೇಶನ ನೀಡಿದೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಸಂಪೂರ್ಣವಾಗಿ ಅನುಷ್ಠಾನಗೊಳಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾದಲ್ಲಿ ಅಹಿಂಸಾ ಸಂಘಟನೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುತ್ತದೆ. ರಾಜ್ಯ ಸರ್ಕಾರದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಶೀಘ್ರವೇ ಅನುಷ್ಠಾನಕ್ಕೆ ತರಬೇಕು ಎಂದು ಅಹಿಂಸಾ ಒಕ್ಕೂಟದ ರಾಜ್ಯಾಧ್ಯಕ್ಷ ನಾಗರಾಜ್ ಆಗ್ರಹಿಸಿದರು. ಸುಪ್ರೀಂ ಕೋರ್ಟ್ನಲ್ಲಿ ಇತ್ತೀಚೆಗೆ 9/2/2017ರಲ್ಲಿ ಬಡ್ತಿ ಮೀಸಲಾತಿಗೆ ಸಂಬಂಧಪಟ್ಟಂಥ ಆದೇಶವನ್ನು ನೀಡಿದೆ. ಈ ಆದೇಶ ಕಳೆದ 25 ವರ್ಷಗಳ ಹೋರಾಟದ ಫಲವಾಗಿದೆ. ಈ ಆದೇಶದ ಪ್ರಕಾರ ಕೇವಲ 18 ವರ್ಗದವರಿಗೆ ಪ್ರಾತಿನಿಧ್ಯ ಜೊತೆಗೆ 82 ವರ್ಗ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತ, ಹಿಂದುಳಿದ, ಸಾಮಾನ್ಯ ವರ್ಗದ 82 ವರ್ಗದ ನೌಕರರಿಗೂ ಕೂಡ ಬಡ್ತಿಯಲ್ಲಿ ಅವಕಾಶ ನೀಡಬೇಕಾಗುವಂಥ ಒಂದು ಆದೇಶವನ್ನು ನೀಡಿದೆ. ಈ ಆದೇಶವನ್ನು ಜಾರಿಗೊಳಿಸಿದ್ದೇ ಆದರೆ ಬಹುಶಃ 82 ವರ್ಗದವರೆಗೂ ಎಲ್ಲ ಹುದ್ದೆಗಳಲ್ಲಿ ಬಡ್ತಿ ಅವಕಾಶಗಳು ದೊರಕುತ್ತವೆ. ಹಾಗೆ 18 ವರ್ಗದವರೆಗೂ ಬಡ್ತಿ ಅವಕಾಶಗಳು ದೊರಕುತ್ತವೆ. ಯಾವುದೇ ಒಂದು ಬಡ್ತಿ ಮೀಸಲಾತಿಗೆ ವಿರೋಧವಾದಂಥ ಆದೇಶವಾಗಿರುವುದಿಲ್ಲ. ಮತ್ತು ಅಹಿಂಸಾ ವರ್ಗನೂ ಕೂಡ ಬಡ್ತಿ ಮೀಸಲಾತಿಗೆ ವಿರೋಧವನ್ನು ವ್ಯಕ್ತಪಡಿಸುವುದಿಲ್ಲ. ಆದರೆ ಸರ್ಕಾರ ಹೊಸ ನೀತಿ ನಿರೂಪಣೆ ಮಾಡುವ ಮುಖಾಂತರ 2 ವರ್ಗಕ್ಕೂ ನ್ಯಾಯ ದೊರಕಿಸಿಕೊಡಕ್ಕಂಥದ್ದು ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ. ಒಂದು ಪಕ್ಷ ಸರ್ಕಾರ ಜಾರಿಗೊಳಿಸದೇ ಇದ್ದರೆ ಈ 180 ದಿನಗಳ ನಂತರ ನಾವು ನಿಂದನಾ ಅರ್ಜಿಯನ್ನು ಸಲ್ಲಿಸ್ತೇವೆ. ಸುಪ್ರೀಂ ಕೋರ್ಟ್ ಮುಖಾಂತರನೇ ಮತ್ತೊಂದು ನಿರ್ದೇಶನವನ್ನು ಸರ್ಕಾರಕ್ಕೆ ಕೊಡಿಸ್ತೇವೆ ಮತ್ತು ಈ ಆದೇಶವನ್ನು ಜಾರಿಗೊಳಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ. ಒಂದು ಪಕ್ಷ ಜಾರಿಗೊಳಿಸುವುದರಲ್ಲಿ ವಿಫಲವಾದರೆ ಸರ್ಕಾರ ಮುಂದಿನ ದಿನಗಳಲ್ಲಿ ಏನು 82 ವರ್ಗ ಹೋರಾಟಕ್ಕೆ ನಿಲ್ಲಬೇಕಾಗುತ್ತೆ, ಅದರ ಪರಿಣಾಮಗಳನ್ನು ಸರ್ಕಾರನೇ ಅನುಭವಿಸಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಈ ಮೂಲಕ ನಾನು ಹೇಳಬೇಕಾಗುತ್ತೆ. ರಾಜ್ಯ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಅನುಷ್ಠಾನ ಮಾಡಬೇಕು. ಮೀಸಲಾತಿಗೆ ತಮ್ಮ ವಿರೋಧವಿಲ್ಲ. ಹಲವು ವರ್ಷಗಳಿಂದ ಅಣ್ಣ ತಮ್ಮರಂತೆ ಕೆಲಸ ಮಾಡುತ್ತಾ ಬಂದಿದ್ದೇವೆ. ಸರ್ವರಿಗೂ ಸಮಪಾಲು ಸಮಬಾಳು ಎನ್ನುವಂತೆ ನಮ್ಮ ಹಕ್ಕು ನಮಗೆ ಕೊಡಿ ಎಂದು ಕೇಳುತ್ತೇವೆ ಎಂದು ಅಹಿಂಸಾ ಒಕ್ಕೂಟದ ಜಿಲ್ಲಾಧ್ಯಕ್ಷ CS ಪಾಟೀಲ್ ಹೇಳಿದರು. ಸರ್ಕಾರದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಎಲ್ಲಿವರೆಗೆ ಜಾರಿ ಮಾಡೋದಿಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ನಿಲ್ಲಿಸುವುದಿಲ್ಲ. ಮತ್ತು ಎಲ್ಲ ನಮ್ಮ ತಾಲೂಕಾಲಿಂದ ಮತ್ತು ಎಲ್ಲ ಸಮಾಜದ ಗಣ್ಯರು ಕೂಡ ಇದಕ್ಕೆ ಎಲ್ಲ ರೀತಿಯಿಂದ ಸಹಕಾರ ಮಾಡಿದ್ದಾರೆ. ಮತ್ತು ನಮಗೆ ನಾವು ಯಾವುದೇ ರೀತಿಯಿಂದ ರಿಸರ್ವೇಷನ್ಗೆ ನಾವು ವಿರೋಧವಿಲ್ಲ. ಅವರು ನಾವು ಇಲ್ಲಿವರೆಗೆ ಅಣ್ಣ ತಮ್ಮರ ಹಾಗೆ ಕೆಲಸ ಮಾಡಿಕೊಂಡು ಬಂದೀವಿ, ಮುಂದಾದರೂ ಮಾಡ್ತೀವಿ. ಆದರೆ ಅವ್ರ ಪಾಲು ಅವ್ರಿಗೆ ಕೊಡಿ, ನಮ್ಮ ಪಾಲು ನಮಗೆ ಕೊಡಿ. ಸರ್ಕಾರ ಹೇಳಿರುವಂತೆ ಸಮಪಾಳು ಅಂತ ಹೇಳಿದ್ದಾರೆ. ಅದರಂತೆ ಅವರು ಏನದ ನಮಗೆಲ್ಲರಿಗೆ ನ್ಯಾಯ ಕೊಟ್ಟಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗ್ತಂತ ನನ್ನ 2 ಮಾತು ಮುಗಿಸ್ತೀನಿ. ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ಪ್ರಭಾರಿ ಜಿಲ್ಲಾಧಿಕಾರಿ ಡಾಕ್ಟರ್ ಸೆಲ್ವಮಣಿ, ಸಹಾಯಕ ಆಯುಕ್ತ ಶಿವಕುಮಾರ್ ಶೀಲವಂತ್ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಅಹಿಂಸಾ ಒಕ್ಕೂಟದ ಇಸಾಹಕ್ ಜನವಾಡ್ಕರ್, ವೀರಭದ್ರಪ್ಪ ಉಪ್ಪಿನ್, ರಾಜೇಂದ್ರ ಕುಮಾರ್ ಗಂದ್ಗೆ ಸೇರಿದಂತೆ ಅಹಿಂಸಾ ಒಕ್ಕೂಟದ ನೌಕರರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು.
ಸುಪ್ರೀಂ ಕೋರ್ಟ್ ಆದೇಶನೂ ಕೊಟ್ಟಿದ್ದಾರೆ. ಇಮಿಡಿಯೇಟ್ ಆಗಿ ಕಳ್ಸಿಕೊಡೋ ವ್ಯವಸ್ಥೆ ಮಾಡ್ತಾರೆ. ಸರ್ಕಾರದಲ್ಲಿ ಇಡಬೇಡ್ರಿ ಇದು ಲೆಟರು ಇಮಿಡಿಯೇಟ್ ಫ್ಯಾಕ್ಸ್ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಬಾಜೊಳಗ ಗ್ರಾಮದ ಭಾಲ್ಕೇಶ್ವರ್ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯು ಕಬ್ಬು ಬೆಳೆಗಾರರ ಅನುಕೂಲಕ್ಕಾಗಿ ಕಬ್ಬು ಕಟಾವು ಮಾಡುವ ಯಂತ್ರವನ್ನು ತಂದಿದ್ದಾರೆ. ಭಾಲ್ಕಿ ತಾಲೂಕಿನ ಬಾಜೋಳಗ ಗ್ರಾಮದಲ್ಲಿರುವ ಭಾಲ್ಕೇಶ್ವರ ಸಕ್ಕರೆ ವಿದ್ಯುತ್ ಮತ್ತು ಡಿಸ್ಟಿಲರಿ ಲಿಮಿಟೆಡ್ ಆಡಳಿತ ಮಂಡಳಿಯವರಿಗೆ ನ್ಯೂ ಹಾಲೆಂಡ್ ಕಂಪನಿಯ ಪ್ರತಿನಿಧಿಗಳು ಕಬ್ಬು ಕಟಾವು ಮಾಡುವ ಯಂತ್ರದ ಕೀ ನೀಡಿದರೆ ಕೃಷಿ ಇಲಾಖೆಯ ಅಧಿಕಾರಿಗಳು 40 ಲಕ್ಷ ರೂಪಾಯಿ ಸಬ್ಸಿಡಿ ಚೆಕ್ ನೀಡಿದರು. ಬೀದರ್ ಜಿಲ್ಲೆಯ ಕಬ್ಬು ಕಾರ್ಖಾನೆಗಳಿಗೆ ಕಬ್ಬು ಸಾಗಿಸಬೇಕಾದರೆ ಕಬ್ಬು ಬೆಳೆಗಾರರು ಫೀಲ್ಡ್ ಮ್ಯಾನ್ ಚೇರ್ಮನ್ ಕಾಲು ಹಿಡಿಯಬೇಕಾಗುತ್ತಿತ್ತು. ಕಬ್ಬು ಕಟಾವು ಮಾಡುವ ಕಾರ್ಮಿಕರ ಬೇಡಿಕೆಗಳ ಪೂರೈಸಬೇಕಾಗುತ್ತಿದ್ದು, ಇವೆಲ್ಲವನ್ನು ತಪ್ಪಿಸಲು ಕಬ್ಬು ಕಟಾವು ಮಾಡುವ ಯಂತ್ರವನ್ನು ನ್ಯೂ ಹಾಲೆಂಡ್ ಕಂಪನಿಯಿಂದ ಖರೀದಿಸಲಾಗಿದೆ. ಈ ಹಿಂದೆ ಕಬ್ಬು ಕಟಾವು ಆಗದಿರುವುದರಿಂದ ಬೀದರ್ ಜಿಲ್ಲೆಯ ಬಹುತೇಕ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರೈತರು ಆತ್ಮಹತ್ಯೆ ಮಾಡಿಕೊಳ್ಳಬಾರದು ಎಂಬ ಉದ್ದೇಶದಿಂದ ಕಬ್ಬು ಕಟಾವು ಮಾಡುವ ಯಂತ್ರ ತರಲಾಗಿದೆ. ಈ ಕಬ್ಬು ಬೆಳೆಗಾರರು ರೈತರ 1 ರೂಪಾಯಿ ಖರ್ಚು ಇಲ್ಲದೆ ಕಾರ್ಖಾನೆಗೆ ಕಬ್ಬು ಒಯ್ಯಲಾಗುವುದು ಎಂದು ಭಾಲ್ಕೇಶ್ವರ್ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಅವರು ಹೇಳಿದರು. ಇವತ್ತು ಕಟಿಂಗ್ ಆಗ್ತದ, ಯಾರ ರೈತರಿಗೆ ಬಿ 1 ರೂಪಾಯಿ ಇದರಿಂದ ಏನದ ಭಾರ ಬೀಳೋದಿಲ್ಲ. ಮತ್ತು ಒಂದು ಕುರಿ ಕೋಳಿನೇ ಏನದ ಪೂಜಾಕ್ಕೆ ಏನದ ಏನು ಇವತ್ತು ಲೇಬರ್ಗಳು ಕೇಳ್ತಿರೋ ಅಂಥ ಯಾವುದೂ ಸಮಸ್ಯೆ ಇವತ್ತು ಬರಲಾರ್ದೆ ರೈತರಿಗೆ ಏನದ ಯಾವುದೂ ಭಾರ ಹಾಕ್ಲಾರ್ದಂಗೆ ರೈತರು ಹೋಗಿ ಯಾರ್ದು ಕಾಲು ಬೀಳಾರ್ದಂಗೆ ಏನದ ಇಂಥ ಒಂದು ಮಷೀನು ಮತ್ತು ಇದು ಶುಗರ್ ಫ್ಯಾಕ್ಟ್ರಿಯಿಂದ ಏನದ ನಾವು ಅವಕಾಶ ಮಾಡಿಕೊಡೋ ಸಲುವಾಗಿ ಇವತ್ತು ನ್ಯೂ ಹಾಲೆಂಡ್ ಕಂಪನಿಯಿಂದ ಈ ಒಂದು ಮಷೀನ್ ತಂದಿದ್ದೆವು. ಇದ್ರ ಜೊತೆ ನಮಗೆ ವಿಶೇಷ ಹೇಳ್ಬೇಕಾದ್ರೆ ನಮ್ದೇನದ ಕರ್ನಾಟಕ ಸರ್ಕಾರದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ವತಿಯಿಂದ ನಮ್ದೇನದ ಭಾಲ್ಕಿ 40 ಲಕ್ಷ ರೂಪಾಯಿ ಸಬ್ಸಿಡಿ ಕೊಟ್ಟಿದ್ದಾರೆ. ಹಾಗೆ ಏನದ ಇವತ್ತು ನಮ್ಮದು ಕಾರ್ಪೊರೇಷನ್ ಬ್ಯಾಂಕ್ದವರು ಇದಕ್ಕೆ ಲೋನ್ ಶಾಂಕ್ಷನ್ ಮಾಡಿದ್ದಾರೆ. ಇದರಿಂದ ರೈತರ ಪರವಾಗಿ ಇವತ್ತು ಕಬ್ಬು ಬೆಳೆಗಾರ ಪರವಾಗಿ ಏನದ ಯಾವುದೂ ಭಾರ ಆಗಲಾರ್ದು ಇಂಥ ಮಷಿನ್ಗಳು ಏನದ ನಡೆದ್ರೆ ಭಾಳ ಸರಿಯಾಗಿ ಏನದ ರೈತರಿಗೆ ಏನದ ಅವಕಾಶ ಸಿಗ್ತದೆ. ಕಬ್ಬು ಬೆಳೆಗಾರ ರೈತರಿಗೆ ತೊಂದರೆಯಾಗಬಾರದು ಎಂಬ ಉದ್ದೇಶದಿಂದ ಮಲ್ಲಿಕಾರ್ಜುನ್ ಖಂಡ್ರೆ ಅವರು ಕಬ್ಬು ಕಟಾವು ಮಾಡುವ ಯಂತ್ರ ತಂದಿದ್ದಾರೆ. ಇದರಿಂದ ರೈತರಿಗೆ, ಕಾರ್ಖಾನೆಯವರಿಗೆ ಹಾಗೂ ಯಂತ್ರದ ಮಾಲೀಕರಿಗೆ ಲಾಭವಾಗುತ್ತದೆ ಎಂದು ಸೂರಜ್ ಸಿಂಗ್ ರಜಪೂತ್ ತಿಳಿಸಿದರು. ಇದು ಕಬ್ಬು ಬೆಳೆಗಾರರ ಪರವಾಗಿ ಏನು ಕಬ್ಬು ಇದೆ, ಕಬ್ಬು ಕಟಾವು ಮಾಡಲಿಕ್ಕೆ ರೈತರಿಗೆ ಭಾಳ ತೊಂದರೆ ಆಗ್ತಾಯಿತ್ತು. ಬಹಳ ಅವ್ರು ತೊಂದರೆಯಲ್ಲಿ ಇದ್ದರು. ಯಾಕಂತಂದರೆ ಡೈಲಿ 2 ದಿವಸದಾಗ ಒಂದು ಕಬ್ಬು ಕಟಾವು ಆಗ್ತಿತ್ತು. ಕಬ್ಬು ಕಟಾವು ಆಗಿದ ನಂತರನೂ 2 ದಿವಸ ಫೀಲ್ಡ್ದಾಗಿಂದು ಫ್ಯಾಕ್ಟ್ರಿ ತರಲಿಕ್ಕಂದ್ರೆ 2 ದಿವಸ ಹತ್ತಿತ್ತು. ಇದು 6 ತಾಸಿನಾಗ ಫ್ಯಾಕ್ಟ್ರಿಗೆ ಬರುವಂಥ ಒಂದು ಅವಶ್ಯಕತೆ ಮಾಡಿಕೊಟ್ಟಿದ್ದಾರೆ. ಮತ್ತು ಎವರೇಜ್ನೂ ಹೆಚ್ಚು ಬರ್ತದೆ ಮತ್ತು ಶುಗರ್ ಫ್ಯಾಕ್ಟ್ರಿನೂ ಪ್ರಾಫಿಟ್ ಆಗ್ತದೆ. ಮತ್ತು ಶುಗರ್ ಫ್ಯಾಕ್ಟ್ರಿದವರು ಏನು ಇದು ಮಲ್ಲಪ್ಪ ಖಂಡ್ರೆ ಅವರು ಇದು ಹೊಂದಾಣಿಕೆ ಮಾಡ್ಕೊಂಡು ಭಾಲ್ಕೇಶ್ವರ್ ಶುಗರ್ ಫ್ಯಾಕ್ಟ್ರಿ ಜೊತೆಯಲ್ಲಿ ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಏನು ಕೆಲಸ ಮಾಡಿದ ಬೀದರ್ ಜಿಲ್ಲೆಯಲ್ಲಿ ಇದು ಪ್ರಥಮ ಬಾರಿ ಇದು ನಮ್ಮ ಡಿವಿಷನ್ದಾಗ ಒಳ್ಳೆ ಇದು ಕಟಾವು ಮಷಿನ್ ಕೊಟ್ಟಿದ್ದಾರೆ. ಈ ಕಟಾವು ಮಷಿನ್ದಿಂದ ರೈತರಿಗೆ, ಫ್ಯಾಕ್ಟ್ರಿಗೆ ಮತ್ತು ಏನು ಕಟಾವು ಮಷಿನ್ ತಂದಾರ ಅವ್ರಿಗೂ ಪ್ರಾಫಿಟ್ ಆಗ್ತದೆ ಮತ್ತು ರೈತರಿಗೆ ಭಾಳ ಒಳ್ಳೆ ಆಗೋಂಥ ಇದು ಸುಸಂಧಿ ಇದೆ. ಯಾಕಂದ್ರೆ ಫ್ಯಾಕ್ಟ್ರಿಯವ್ರಿಗೆ ಭಾಳ ತೊಂದರೆ ಆಗ್ತಾಯಿತ್ತು. ಮೊದಲ 2 ತಿಂಗಳ ಮುಂಚೆ ಹೋಗಿ ಲೇಬರ್ಗೆ ಹೇಳಬೇಕಾಗ್ತಿತ್ತು. ಅವ್ರು ಲೇಬರ್ ಓಡಿ ಹೋಗ್ತಿದ್ರು, ಲಕ್ಷಾಂತರ ರೂಪಾಯಿ ಕೊಡಬೇಕಾಗ್ತಿತ್ತು. ಲಾರಿಯವ್ರಿಗೂ ಲೇಬರ್ ಜೊತೆಯಲ್ಲಿ ಹೊಂದಾಣಿಕೆ ಮಾಡಬೇಕಾಗ್ತಿತ್ತು. ಈಗ ಲೇಬರ್ ಜೊತೆದು ಏನು ಪ್ರಾಬ್ಲಮ್ ಇಲ್ಲ, ಲಾರಿಯವರಿಗೆ ಒಂದು ಹೊಂದಾಣಿಕೆ ಮಾಡಿದ್ರೆ ಇದು ಕಬ್ಬು ಕಟಾವು ಮಾಡ್ಕೊಂಡು ಇವ್ರು ತೊಗೊಂಡು ಬರ್ತಾರೆ ಮತ್ತು ಇದು ಒಳ್ಳೆ ಸುಸಂಧಿ ಇದೆ. ಈ ಯಂತ್ರ ದಿನಾಲೂ 150 ಟನ್ ಕಬ್ಬು ಕಟಾವು ಮಾಡುತ್ತದೆ. ಓವರ್ ಟೈಮ್ ಮಾಡಿದರೆ 200 ಟನ್ ಕಬ್ಬು ಕಟಾವು ಮಾಡುತ್ತದೆ ಎಂದು ಮಲ್ಲಿಕಾರ್ಜುನ್ ಚನ್ನಬಸಪ್ಪ ಖಂಡ್ರೆ ಇವರು ಹೇಳಿದರು. ಜಿಲ್ಲೆದಾಗ ಇದು ಹಾರ್ವೆಸ್ಟಿಂಗ್ ಮಷಿನ್ ಏನದ ಫಸ್ಟು ಬಂದಿದೆ ಇಲ್ಲಿ ನಮ್ಮ ಗುಲ್ಬರ್ಗ ಡಿವಿಷನಲ್ಲೇ ಇದು ಫಸ್ಟು. ನಮಗೇನ ನ್ಯೂ ಹಾಲೆಂಡ್ದವ್ರು ಬಂದು ಇದು ಭೇಟಿ ಮಾಡಿದ್ರು. ಭೇಟಿ ಮಾಡಿ ಏನದ ಹೇಳಿದ್ರು ಹಿಂಗೆಲ್ಲ ಇದು ಅದ ಅಂಥೇಳಿ
ಅದರ ನಂತರ ಬಲ್ಕೇಶ್ ಶುಗರ್ ಫ್ಯಾಕ್ಟ್ರಿ ಚೇರ್ಮನ್ ಪ್ರಕಾಶ್ ಖಂಡೂರ್ ನಮ್ಮ ಬ್ರದರ್ ಅಣ್ಣವ್ರಿದ್ದಾರೆ, ಅವರಲ್ಲಿ ಡಿಸ್ಕಸ್ ಮಾಡಿ ಅಂದ ನೋಡಿ ಒಂದು ಟ್ರಯಲ್ ತರ್ತೀನಿ ಅಂತ ಹೇಳಿದ್ರೆ ಅವ್ರು ಅವಕಾಶ ಮಾಡಿಕೊಟ್ರು ತರ್ರಿ ಅಂಥೇಳಿ ತಂದೆವು. ಮತ್ತು ಇದು ಮಷೀನಿಂದ ಡೈಲಿ 150 ಟನ್ ಇಂದ ಕಟಾವು ಮಾಡ್ತದೆ. ಮತ್ತು ಇಷ್ಟು ಏನದ ಒಟ್ಟು 100 ಲೇಬರ್ ಆದ್ರೂ ಡೈಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಒಂದೊಂದು ಗ್ಯಾಂಗ್ದಾಗ 10 ಜೋಡಿ 9 ಜೋಡಿ 8 ಜೋಡಿ ಹಿಂಗೆ ಬರ್ತಾರೆ, ಒಟ್ಟು 15 ಟನ್ನು ಹಿಂಗೆಲ್ಲ ಕೆಲಸ ಮಾಡ್ತಾರೆ. ಒಟ್ಟು ಏನದ 100 ಲೇಬರ್ ಆದ್ರೂ ಕೆಲಸದಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದೇ ಮಷಿನ್ ನಾವು ಓವರ್ ಟೈಮ್ ಅಗಾರ ಮಾಡಿದೆವು ಅಂದ್ರೆ 200 ಟನ್ನು ಡೈಲಿ ಕಟಾವು ಮಾಡ್ಬೋದು. ಬೀದರ್ ನಗರದ ಭದ್ರೋದಿನ್ ಕಾಲನಿಯಲ್ಲಿರುವ ನವಜೀವನ ಬುದ್ಧಿಮಾಂದ್ಯ ಮಕ್ಕಳ ವಸತಿಯುತ ಶಾಲೆಗಳಿಗೆ ನಗರಸಭೆ ವತಿಯಿಂದ ಸೋಲಾರ್ ವಿದ್ಯುತ್ ದೀಪಗಳನ್ನು ನಗರಸಭೆಯ ಹಂಗಾಮಿ ಅಧ್ಯಕ್ಷೆ ಶಾಲಿನಿ ಚಿಂತಾಮಣಿ ಅವರು ಉಚಿತವಾಗಿ ವಿತರಿಸಿದರು. ಬೀದರ್ ನಗರದ ನವಜೀವನ ಬುದ್ಧಿಮಾಂದ್ಯ ಮಕ್ಕಳಿಗೆ ಬೀದರ್ ನಗರಸಭೆ ಹಂಗಾಮಿ ಅಧ್ಯಕ್ಷೆ ಶಾಲಿನಿ ಚಿಂತಾಮಣಿಯವರು ಪ್ರೀತಿಯಿಂದ ಚಾಕ್ಲೇಟ್ ಕೊಟ್ಟರು. ಮಕ್ಕಳು ಸಂತೋಷದಿಂದ ಚಾಕ್ಲೇಟ್ ತಿಂದರು. ಬೀದರ್ ನಗರಸಭೆ ವತಿಯಿಂದ ನವಜೀವನ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಗೆ ಸೋಲಾರ್ ದೀಪಗಳು ನೀಡಲಾಗಿದೆ. ಇದರಿಂದ ಬುದ್ಧಿಮಾಂದ್ಯ ಮಕ್ಕಳಿಗೆ ಅನುಕೂಲವಾಗುತ್ತದೆ. ಬೇಸಿಗೆಯಲ್ಲಿ ವಿದ್ಯುತ್ ಆಗಾಗ ಕೈಕೊಡುತ್ತದೆ. ಹಾಗಾಗಿ ಈ ವಿದ್ಯಾರ್ಥಿಗಳಿಗೆ ಸೋಲಾರ್ ದೀಪ ಬೆಳಕು ನೀಡುವುದರಿಂದ ಕತ್ತಲಲ್ಲಿ ರಾತ್ರಿ ಕಳೆಯುವುದು ತಪ್ಪುತ್ತದೆ. ಅಲ್ಲದೆ ಬುದ್ಧಿಮಾಂದ್ಯ ಮಕ್ಕಳನ್ನು ಸಂರಕ್ಷಣೆ ಮಾಡುತ್ತಿರುವುದು ಸಂತೋಷದ ವಿಷಯ ಎಂದು ನಗರಸಭೆ ಹಂಗಾಮಿ ಅಧ್ಯಕ್ಷೆ ಶಾಲಿನಿ ಚಿಂತಾಮಣಿ ಹೇಳಿದರು. ಇಲ್ಲಿ ನಾನು ಈ ಸೋಲಾರ್ ಲೈಟ್ಸ್ ಏನು ನಾನು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ, ಇದು ಇವ್ರಿಗೆ ಭಾಳಷ್ಟು ಯೂಸ್ ಆಗ್ತಾವಂತ ಕೊಡ್ತಾ ಇದ್ದೀನಿ. ನನಗೆ ಆ್ಯಕ್ಚುಲಿ 1 ಇಯರ್ ಬಿಫೋರ್ ಗೊತ್ತಾಯ್ತು ಇಲ್ಲಿ ಇನ್ವರ್ಟರ್ ಇಲ್ಲ ಅಂತ. ನಾ ಇನ್ವರ್ಟರ್ ಕೊಡಬೇಕಂತ ಡಿಸೈಡ್ ಮಾಡಿದ್ದಿದ್ದ. ಇವು ನಮ್ಮ ಮುನ್ಸಿಪಲ್ನಲ್ಲಿ 4 ಇಯರ್ಸ್ನಿಂದ ಹಾಗೆ ಇದ್ದಿದ್ದು ಲ್ಯಾಂಪ್ಸ್. ಅದಕ್ಕೆ ನಾನು ಒಂದು 8 ಡೇಸ್ ಬ್ಯಾಕ್ ಡಿಸೈಡ್ ಮಾಡೀನಿ. ಇನ್ನೂ ಬಹಳಷ್ಟು ಇದ್ದಾವೆ, ಅವನು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಇವು ನಿಮ್ಮ ಮಕ್ಕಳಿಗೆ ಫುಲ್ ಯೂಸ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಇಲ್ಲಿ ಈ ಹುಡುಗರ ಜೊತೆ ಏನು ನೀವು ಎಲ್ಲ ಟೀಚರ್ಸ್ ಆಗಲಿ, ಅನಿಲ್ ಬೆಲ್ದಾರ್ ಅವರಾಗಲಿ, ಸ್ಟಾಫ್ ಆಯಾ ಇವರು ಹೆಂಗೆ ಟ್ಯಾಕಲ್ ಮಾಡ್ತಾರೆ ಅಷ್ಟು ಪೇಷನ್ಸ್ ಇವತ್ತಿನಲ್ಲಿ ಪೇರೆಂಟ್ಸ್ ಯಾರೂ ಇಲ್ಲ. ಅವ್ರ ಜೊತೆ ಏನು ಟ್ಯಾಕಲ್ ಮಾಡ್ತಾರೆ ಆ ಪೇಷನ್ಸ್ ಎಲ್ಲರಿಗೂ ಕೊಡಬೇಕಂತ ನಾನು ಅವ್ರ ತಾಯಿ ತಂದೆಗೆ ಆಗ್ತಾ ಇಲ್ಲ ಅಂತ ಇಲ್ಲಿ ತಂದೆ ಜಾಯಿನ್ ಮಾಡಿರ್ಬೋದು. ನೀವೆಲ್ಲ ಮಾಡ್ತಿದ್ರಿ, ಇದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಅವ್ರ ಬಗ್ಗೆನೂ ನಾನು ಧನ್ಯವಾದ ಹೇಳಬೇಕು. ಯಾಕಂದರೆ ನಮಗದು ಒಟ್ಟು ಮನೆಯಲ್ಲಿ ಇವತ್ತು ನಾನು ನೋಡ್ತೀರಿ, ನೀವು ಪೇರೆಂಟ್ಸ್ ಯಾರೂ ಅವ್ರ ಹುಡುಗರ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ. ಟಿ ವಿ ನೋಡಬೇಕು, ಹೊರಗೆ ಹೋಗ್ಬೇಕು ಅಂತ ಅದೇ ವಿಚಾರ ಮಾಡ್ತಾರೆ. ಇಲ್ಲಿ ನೀವು ಅವ್ರಿಗೆ ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ, ಇದು 24 ಅವರ್ಸ್ ಅವ್ರ ಜೊತೆ ಇರ್ತೀರಾ. ಅವ್ರದ್ದೆಲ್ಲ ನ್ಯಾಚುರಲ್ ಕಾಲ್ಸ್ ಹಿಡ್ಕೊಂಡು ನೀವೆಲ್ಲ ಮಾಡ್ತೀರಾ. ಅದಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಅರ್ಪಿಸ್ತು. ಅನಿಲ್ ಬೆಲ್ದವರವರಿಗೆ ನನ್ನ ಸಪೋರ್ಟ್ ಯಾವಾಗಲೂ ನಿಮಗಿರುತ್ತೆ. ನಾನು ಮುನ್ಸಿಪಲ್ನಲ್ಲಿ 2 ಮಂತ್ಸ್ ಇರ್ಬೋದು, 1 ಮಂತ್ ಇರ್ಬೋದು, ಅಷ್ಟರಲ್ಲಿ ನಾನು ಏನಾಗುತ್ತೆ ನಾನು ಪ್ರಯತ್ನ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬೀದರ್ ನಗರಸಭೆ ವತಿಯಿಂದ ನವಜೀವನ ಬುದ್ಧಿಮಾಂದ್ಯ ಮಕ್ಕಳ ವಸತಿಯುತ ಶಾಲೆಗೆ 30 ಸೋಲಾರ್ ದೀಪಗಳು ಉಚಿತವಾಗಿ ವಿತರಣೆ ಮಾಡಲಾಗಿದೆ. ಇದರಿಂದ ಮಕ್ಕಳಿಗೆ ರಾತ್ರಿ ಬಹಳಷ್ಟು ಅನುಕೂಲವಾಗುತ್ತದೆ ಎಂದು ನಗರಸಭೆಯ ಅಧಿಕಾರಿ ಆಸಿಫ್ ಹೇಳಿದರು. नवजीवन विशेष बच्चों का जो रेजिडेंशियल स्कूल है उसमें यहाँ पर हम लोग यहाँ पर आए थे हम, और क्या मालूम मैडम की ख्वाहिश थी कि क्या मालूम है यहाँ पर इन्वर्टर नहीं है और करंट का बहुत बड़ा प्रॉब्लम है, तो इसलिए हमारे पास म्यूनसिपैलिटी में SC/ST बेनिफिशरीज़ के लिए ये जो सोलर लैंप्स इंडिविजुअल बेनिफिट्स को देने का था, तो बेनिफिशरी सेलेक्ट नहीं होने की वजह से क्या है मालूम है ये बच्चों को उपयोग होता है, और क्या इन्वर्टर की बहुत ज़रूरत है यहाँ पर। इसीलिए क्या मालूम मैडम डिसाइड करे और हमारे कमिश्नर साहब के परमिशन से हम लोग यहाँ पर आज 30 सोलर लैंप बच्चों को क्या है मालूम है आज यहाँ पर बांटे हैं हम। ये बहुत इस्तेमाल में आएगी, ये मेरा ऐसा कहना है ये। और यहाँ पर हमको बुला के बहुत क्या मालूम है हमको खातिर भी किए हैं हमारी सबकी। तो यहाँ पर जो मैनेजमेंट है बहुत अच्छा स्टाफ है, यहाँ पर बच्चों की अच्छी देखभाल हो रही है ऐसा महसूस हो रहा है। और यहाँ का वातावरण देख के क्या मालूम है बहुत दिल खुश हो रहा है हमारा। तो हम जो ये म्यूनसिपैलिटी से जो हम लोग जो सोलर लैंप दिए हैं ये बच्चों को बहुत इस्तेमाल में आएगा, सही इस्तेमाल में आया बल्कि मैं ये इतना कहते हुए क्या मालूम मेरी खत्म करता। ಬೀದರ್ ನಗರಸಭೆ ಹಂಗಾಮಿ ಅಧ್ಯಕ್ಷೆ ಶಾಲಿನಿ ಚಿಂತಾಮಣಿಯವರು ಸಾಮಾಜಿಕ ಕಳಕಳಿ ಹೊಂದಿದವರಾಗಿದ್ದಾರೆ. ಬುದ್ಧಿಮಾಂದ್ಯ ಮಕ್ಕಳ ಬಗ್ಗೆ ಅಪಾರ ಕಾಳಜಿ ಕಳಕಳಿ ಹೊಂದಿ ಮಕ್ಕಳ ವಿಶೇಷ ರಕ್ಷಣೆಗೆ ಸೋಲಾರ್ ದೀಪ ಉಚಿತವಾಗಿ ನೀಡಿದ್ದಾರೆ ಎಂದು ಡಾಕ್ಟರ್ BR ಅಂಬೇಡ್ಕರ್ ಕಲ್ಚರ್ ಅಂಡ್ ವೆಲ್ಫೇರ್ ಸಂಸ್ಥೆಯ ಅಧ್ಯಕ್ಷ ಅನಿಲ್ ಕುಮಾರ್ ಬೆಲ್ದಾರ್ ಹೇಳಿದರು. ನವಜೀವನ ಬುದ್ಧಿಮಾಂದ್ಯ ಮಕ್ಕಳ ವಸತಿಯುತ ಶಾಲೆಯ ಮಕ್ಕಳು ಮನಸ್ಸು ಮಲ್ಲಿಗೆ ಚಿತ್ರದ ಹಾಡಿಗೆ ಕುಣಿದು ಕುಪ್ಪಳಿಸಿದರು. ಈ ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಚಿಂತಾಮಣಿ, ಶಾಲೆಯ ಮುಖ್ಯೋಪಾಧ್ಯಾಯ ಪಂಕಜ್ ಚೌಡೇಕರ್, ಶಿಕ್ಷಕರು, ಸಿಬ್ಬಂದಿಗಳು ಇದ್ದರು.
ನವಜೀವನ ವಿಶೇಷ ಮಕ್ಕಳ ವಸತಿಯುತ ಶಾಲೆಯಲ್ಲಿ ಒಂದು ಈ ಭಾಗದಲ್ಲಿ ಸತತ ಮಳೆ ಇಲ್ದಕ್ಕ ಇಲ್ಲಿ ಕರೆಂಟಿಂದ ಭಾಳ ಸಮಸ್ಯೆ ಇತ್ತು. ಅದರ ಗಮನ ಹರಿಸಿ ಈ ಹಿಂದೆ ಸಹ ಶಾಲಿನಿ ಚಿಂತಾಮಣಿಯವರು ಅವತ್ತಿನ ನಗರಸಭೆ ಉಪಾಧ್ಯಕ್ಷರಾಗಿರಲಿಲ್ಲ. ಅವರ ಸಾಮಾಜಿಕ ಕಳಕಳಿ ಇದೆ. ಈ ಹಿಂದೆ ಸಹ ಅವ್ರ ಕುಟುಂಬ ಜೊತೆಯಲ್ಲಿ ಬಂದು ನಮ್ಮ ವೃದ್ಧರ ಜೊತೆಯಲ್ಲಿ ಊಟ ಹಾಕಿ ವೃದ್ಧರ ಜೊತೆಯಲ್ಲಿ ಊಟ ಮಾಡಿ ಅವರೇನು ಸಾಮಾಜಿಕ ಕಳಕಳಿ ಇದೆ. ಇವತ್ತು ನಾವು ನಮ್ಮ ಈ ಒಂದು ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಕಳೆದ 4 ವರ್ಷದಿಂದ ಏನು ಸೋಲಾರ್ ಲ್ಯಾಂಪನ್ನು ಅಲ್ಲೇ ಮುನ್ಸಿಪಾಲ್ಟಿದಲ್ಲಿ ಯಾರಿಗೆ ಕೊಡಲ್ದೇನೆ ಯೂಸ್ ಆಗ್ತಾ ಇದ್ದಿಲ್ಲ ಅಂತ ಗೊತ್ತಾದ ತಕ್ಷಣ ಅವರಿಗೆ ಅವರು ತಮ್ಮ ಅಧಿಕಾರ ಅವಧಿಯಲ್ಲಿ ಇಮಿಡಿಯೇಟ್ ಆಕರ್ಷಿಂದ ಎಲ್ಲಿ ಮಕ್ಕಳಿಗೆ ಬೆಳಕು ಬೇಕು, ಎಲ್ಲಿ ಅವಶ್ಯಕತೆ ಇದೆ ಅಂತ ತಿಳಿದು ಇವತ್ತು ನಮ್ಮ ನವಜೀವನ ವಿಶೇಷ ಮಕ್ಕಳ ಶಾಲೆಯಲ್ಲಿ ತಂದು ಇವತ್ತು 30 ಇವತ್ತು ಸೋಲಾರ್ ದೀಪಗಳನ್ನು ಅಳವಡಿಸಿ ಇವತ್ತು ಹಂಚಿಕೆ ಮಾಡಿದ್ದಾರೆ ಫ್ರೀಯಾಗಿ ನಮಗೆ. ನಾನು ಈ ಮಕ್ಕಳ ವತಿಯಿಂದ ಈ ಸಂಸ್ಥೆ ವತಿಯಿಂದ ಇಡೀ ನಗರಸಭೆ ಎಲ್ಲ ಸದಸ್ಯರಿಗೂ ಅದರ ವಿಶೇಷವಾಗಿ ಶಾಲಿನಿ ಚಿಂತಾಮಣಿಯವರು ಅವರ ಕಾಳಜಿ ಮತ್ತು ನಗರಸಭೆ ಅಧಿಕಾರಿಯಾದಂಥ ಆಸಿಫ್ ಅವರು ಮತ್ತು ರಾಜು ಚಿಂತಾಮಣಿಯವರು ಇನ್ನಿತರು ಎಲ್ಲರ ಸಹಕಾರದಿಂದ ಈಗ ಬೀದರ್ದಲ್ಲಿ ಅವರು ಬಂದು ನಡೆದ ನಾನು ನೋಡ್ತಾ ಇದ್ದೀನಿ. ಸುಮಾರು ದಿನಗಳಿಂದ ಅವರು ಕಾರ್ಯ ಎಂದು ವಹಿಸ್ತಾರೆ. ಅವತ್ತಿನ ನಡೆದ ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತಮ್ಮ ಕುಟುಂಬದ ಎಲ್ಲ ಕೆಲಸಗಳನ್ನು ಬದಿಗೊತ್ತು ಇವತ್ತು ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲಕ್ಕಿಂತ ಮುಂದೆ ನಿಂತು ಏನು ಕೆಲಸ ಮಾಡ್ತಾ ಇದ್ದಾರೆ. ದೇವರು ಅವರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ಇನ್ನೂ ಹೆಚ್ಚಿನ ಬೀದರ್ ನಗರಕ್ಕೆ ಒಳ್ಳೆಯ ಕೆಲಸವನ್ನು ಮಾಡಿ ಈ ರಾಜ್ಯಕ್ಕೆ ಒಂದು ಕೀರ್ತಿ ಬರಲಂತ ನಾನು ತಮ್ಮ ಮಾಧ್ಯಮದ ಮುಖಾಂತರ ದೇವರಲ್ಲಿ ಆರೈಕೆ ಮಾಡುತ್ತೇನೆ. ಸುದ್ದಿ ಸಮಯದಲ್ಲೊಂದು ಚಿಕ್ಕ ಬ್ರೇಕ್ ನಂತರ ಮತ್ತೆ ಸುದ್ದಿ ಮುಂದುವರೆದು. ಬೀದರ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರುವ ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ಅವರು ನಗರದ ಹೃದಯ ಭಾಗದಲ್ಲಿ ಅತ್ಯಾಧುನಿಕ ಯಂತ್ರೋಪಕರಣ ಹಾಗೂ ನುರಿತ ತಜ್ಞ ವೈದ್ಯರ ತಂಡದೊಂದಿಗೆ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭಿಸಿದ್ದಾರೆ. ಈ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಯೂನಿಟ್, ಮಾಡ್ಯುಲರ್ ಆಪರೇಷನ್ ಥಿಯೇಟರ್, ಲ್ಯಾಪ್ರೋಸ್ಕೋಪಿ, ಎಂಡೋಸ್ಕೋಪಿ, ಹೈಟೆಕ್ ಲೇಬರ್ ರೂಮ್, ಅಲ್ಟ್ರಾಸೌಂಡ್, 2D ಎಕೋ, ಸಿಆರ್ಮ್, ಡಿಜಿಟಲ್ ಎಕ್ಸ್ರೇ, ಫಿಸಿಯೋಥೆರಪಿ ಚಿಕಿತ್ಸೆ ಸೇರಿದಂತೆ MICU, ICU, SICU, NICU, ಸ್ಟೆಪ್-ಡೌನ್ ಇಂಟೆನ್ಸಿವ್ ಕೇರ್ ಯೂನಿಟ್ ಸೌಲಭ್ಯ ಒಳಗೊಂಡಂತೆ ಶೇರಿಂಗ್ ರೂಮ್, ಸ್ಪೆಷಲ್ ರೂಮ್, ಡಿಲ್ಯಾಕ್ಸ್ ರೂಮ್, ಶೂಟ್ ರೂಮ್, 24 ಅವರ್ಸ್ ಆಕ್ಸಿಡೆಂಟ್ ಆ್ಯಂಡ್ ಎಮರ್ಜೆನ್ಸಿ, ಫಾರ್ಮಸಿ, ಆಂಬ್ಯುಲೆನ್ಸ್ ಸೇರಿದಂತೆ ಲ್ಯಾಬೊರೇಟರಿ ಲಭ್ಯವಿರುತ್ತದೆ. ಚಿಕಿತ್ಸೆಗಾಗಿ ಬೇರೆ ರಾಜ್ಯ ಹಾಗೂ ಬೇರೆ ಜಿಲ್ಲೆಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ. ಯಾವುದೇ ತರಹದ ಕಾಯಿಲೆ ಇದ್ದರೆ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಗುದ್ಗೆ ಆಸ್ಪತ್ರೆ ನಂಬರ್ 8-11-4 ಸ್ಟೇಡಿಯಂ ರೋಡ್, ಕೇಂದ್ರ ಬ್ಯಾಂಕ್ ಎದುರುಗಡೆ, ಬೀದರ್. ಸಂಪರ್ಕಿಸಲು ದೂರವಾಣಿ 08482 22684 ಮತ್ತು 9880966842. ಮತ್ತೆ ಸುದ್ದಿ ಸಮಯಕ್ಕೆ ಸ್ವಾಗತ. ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಬೀದರ್ ಜಿಲ್ಲೆಯ ಶಾಲಾ ಕಾಲೇಜುಗಳ ವಸತಿ ನಿಲಯಗಳಲ್ಲಿ ಅಡಿಗೆ ಮಾಡುವ ನೌಕರರಿಗೆ ಕಳೆದ 5ರಿಂದ 10 ತಿಂಗಳಿಂದ ವೇತನ ಕೊಟ್ಟಿಲ್ಲ. ವಸತಿ ಶಾಲೆಯ ಡಿ ಗ್ರೂಪ್ ನೌಕರರ ಸ್ಥಿತಿ ಚಿಂತಾಜನಕವಾಗಿದೆ. ದಿನಾಂಕ 5ರೊಳಗೆ ನೌಕರರ ಖಾತೆಗೆ ವೇತನ ಪಾವತಿಯಾಗಬೇಕು ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ಅಧ್ಯಕ್ಷ ಇಸಾಮುದ್ದೀನ್ ಅಮೀರ್ ಸಾಬ್ ಹೇಳಿದರು. ಹಾಸ್ಟೆಲ್ ಹೊರಗುತ್ತಿ ದಿನಗೂಲಿ ನೌಕರರ ಸಂಘಟನಾ ಜಿಲ್ಲಾ ಸಮಿತಿ ಬೀದರ್ ಈಗ ಹಾಸ್ಟೆಲಲ್ಲಿ ಕಾಲೇಜ್ ಹಾಸ್ಟೆಲು, ಸಮಾಜ ಕಲ್ಯಾಣ, BCM ಹಿಂದುಳಿದ ವರ್ಗದಲ್ಲಿ ಏನು ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರದ್ದು ಕಾಲೇಜ್ ಹಾಸ್ಟೆಲಲ್ಲಿ ಕೆಲವೊಂದು 6 ತಿಂಗಳು, 8 ತಿಂಗಳು, 9 ತಿಂಗಳು, 10 ತಿಂಗಳಿಂದ ಅವ್ರದ್ದು ಚಾಲನೆ ಮಾಡ್ತಾ ಇಲ್ಲ. ಹಾಗೇ ಅವರಿಗೆ ಮೊದಲ ಜೂನ್ ತಿಂಗಳಲ್ಲಿ ಅವರಿಗೆ ಕೆಲಸಕ್ಕೆ ಕರೆಯುವಾಗ ನಿಮ್ಗೆ ಆದೇಶ ಕಾಪಿ ಕೊಟ್ಟು ಅವರಿಗೆ ಕೆಲಸಕ್ಕೆ ತರಬೇಕು. ಆದರೆ ಅವರಿಗೆ ಆದೇಶ ಕಾಪಿಯನ್ನು ಕೊಡ್ತಾ ಇಲ್ಲ. ಮತ್ತು ನಮ್ಗೆ ಪರ್ ತಿಂಗಳ 5ನೇ ತಾರೀಕಿಗೆ ಒಳಗಾಗಿ ನಮ್ಗೆ ಅವರಿಗೆ ಪೇಮೆಂಟ್ ಅವ್ರದ್ದು ಅಕೌಂಟಿಗೆ ಹಾಕಬೇಕಂತೇಳಿ ನಮ್ಮ ಬೇಡಿಕೆ ಅದ. ಮತ್ತು ಅವರಿಗೆ ಕೆಲಸದಿಂದ ತೆಗೆದುಹಾಕ್ತೇವೆ ಅಂತೇಳಿ ಹಂಚಿಕೆಯಿಂದ ಅವರು ಕೆಲವೊಬ್ಬರು ಅಧಿಕಾರಿ ಅವರಿಗೆ ಹೆಣ್ಮಕ್ಳಿಗೆ ಹಂಚಿಕೆ ಹಾಕ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ನಾವು ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೇವೆ. ಹಾಗೇ ಈಗ ಇವರಿಗೆ ದಿವಸ ಕೆಲಸಕ್ಕೆ ಹೋದಲೇ ಅವರು ಆಫೀಸಿಗೆ ಹೋದ ಕೂಡಲೇ ಅವ್ರದ್ದು ಹಾಜರಾತಿಯನ್ನು ತೊಗೋಬೇಕು. ಆದ್ರೆ ಹಾಜರಾತಿನೂ ತೊಗೋತಾ ಇಲ್ಲ. ನಿಮ್ಗೆ ಹಾಜರಾತಿ ತೊಗೊಂಡು ಏನು ಮಾಡೋದ ಮಾಡ್ರಿ ಇಲ್ಲದ್ರೆ ಮನೆಗೆ ಹೋಗ್ರಿ ಅಂಥೇಳಿ ಅವ್ರಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ. ಅದಕ್ಕೆ ನಾವು ವಿರೋಧಿಸಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾಯಿದ್ದೇವೆ. ಅವರಿಗೆ ನ್ಯಾಯ ಕೊಡುವವರೆಗೆ ನಾವು ಇಲ್ಲಿ ಹೇಳೋಲ್ಲ ಅಂಥೇಳಿ ನಾವು ಒಂದು ತೀರ್ಮಾನ ಮಾಡಿ ಕುಂತಿದ್ದೆವು. ಅವರಿಗೆ ನ್ಯಾಯ ಸಿಗೋರಿಗೆ ನಾವು ಇಲ್ಲಿಂದ ಹೋಗೋದಿಲ್ಲ ಅಂಥೇಳಿ ನಮ್ಮ ವಿಚಾರವನ್ನು ಇಟ್ಕೊಂಡು ನಾವು ಇಲ್ಲಿ ಕುಂತಿದ್ದೆವು.
ರಾಜ್ಯ ಸರ್ಕಾರ ಕೂಡಲೇ ವಸತಿ ಶಾಲಾ ಹೊರ ಗುತ್ತಿಗೆ ನೌಕರರ ವೇತನ ಪಾವತಿ ಮಾಡಬೇಕು, ಇಲ್ಲದಿದ್ದಲ್ಲಿ ಬೆಂಗಳೂರು ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಆರ್.ಬಿ. ರಾಜ ಸರ್ಕಾರಕ್ಕೆ ಎಚ್ಚರಿಸಿದರು. ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಾಸ್ಟೆಲ್ ಅಡಿದಾರರು ಅಂತಂದರೆ ಏನೂ ಅವರು ಕೆಲಸದ ಇಲ್ಲಪ್ಪಳೆ ಅವ್ರು ತಿಳ್ಕೊಂಡಿದ್ದಾರೆ. ಹಾಸ್ಟೆಲಲ್ಲಿ ಮಕ್ಕಳಿಗೆ ಅಡಿಗೆ ಮಾಡಿ ಕೊಡಬೇಕು, ಅವರಿಗೆ ಎಲ್ಲನೇ ವ್ಯವಸ್ಥೆ ಮಾಡಿಕೊಡ್ಬೇಕು. ಇಷ್ಟೆಲ್ಲ ಕಷ್ಟಪಟ್ಟು ದುಡಿದ್ರೂ ಕೂಡ ನಮ್ಮ ಅಣ್ಣ ತಮ್ಮರಿಗೆ ಒಂದು ಮರ್ಯಾದೆ ಇಲ್ಲ. ಒಂದು ಮರ್ಯಾದೆ ಥರ ಅವರಿಗೆ ಪಗಾರ ಕೊಡ್ತಾ ಇಲ್ಲ, ಅವರಿಗೆ ಒಂದು ನಡವಳಿಕೆ ಕೂಡ ಅವರಿಗೆ ಮಾಡ್ತಾ ಇಲ್ಲ. ಈ ವಿಷಯಕ್ಕಾಗಿ ಇವತ್ತೇನಪ್ಪ ಅಂದ್ರೆ ನಾವು ಧರ್ನಾ ಕುಂತಿದ್ದೀವಿ. ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ವೇತನ ಹಾಗೂ ಅರಿಯರ್ಸ್ ಅನ್ನು ಕಳೆದ 18ರಿಂದ 20 ತಿಂಗಳಿಂದ ಬಿಡುಗಡೆಯಾಗಿಲ್ಲ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೆಲಸ ಮಾಡುವವರ ವೇತನ ಒಂದು ದಿನ ತಡವಾದರೆ ಸುಮ್ಮನೆ ಕೂಡುತ್ತಾರೆಯೇ? ರಾಜ್ಯ ಸರ್ಕಾರ ಕಣ್ಣು ಮುಚ್ಚಿಕೊಂಡು ಕುಳಿತಿದೆಯೇ ಎಂದು ಮಹಿಳಾ ಕಾರ್ಯಕರ್ತರೊಬ್ಬರು ಖಾರವಾಗಿ ಸರ್ಕಾರಕ್ಕೆ ಪ್ರಶ್ನಿಸಿದರು. ರಾಜ್ಯ ಸರ್ಕಾರ ಕೂಡಲೇ ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಬೇಡಿಕೆ ಈಡೇರಿಸದಿದ್ದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಧರಣಿ ಸತ್ಯಾಗ್ರಹದಲ್ಲಿ ಅಣ್ಣಬಸಪ್ಪ ಪೋಸ್ಟೆ, ವಸಂತ ರಾಠೋಡ್, ದೇವಾನಂದ ರಾಠೋಡ್, ದೇವಾನಂದ ಗಾಯಕ್ವಾಡ್, ಅಂಬುಬಾಯಿ ಮಾಳಿಗೆ, ಸಂಗಶೆಟ್ಟಿ ಬಕ್ಕ ಸೇರಿದಂತೆ 100 ನೌಕರರು ಇದ್ದರು. ಈ ಸರ್ಕಾರಕ್ಕೇನು ಕಣ್ಣವ ಏನು ಇಲ್ಲ, ನಾವೇನು ಕಣ್ಣೇನು ನಾವೇ ಎಲ್ಲಿಂದರ ತಂದು ಕೂಡಿಸ್ಬೇಕೇನೋ ಅಂತ ಒಂದು ಪರಿಸ್ಥಿತಿ ಉಂಟಾಗ್ಯದ. ಈಗ ಹರಿಯರ್ಸ್ ಬಗ್ಗೆ ಅಂತೂ ಈ ರೀತಿ ಮಾತಾಡ್ತಾರೆ. ಪಗಾರ ಕೇಳಕ್ಕೆ ಹೋದ್ರೆ ಬಾಯಿ ಮುಚ್ಕೊಂಡು ನೀವು ಕೆಲಸ ಮಾಡ್ರಮ್ಮ ಅಂದ್ರೆ ಇವ್ರಿ ಮನೆ ನಾಯಿ ಏನೋ ಸಾಕಿದ ನಾಯಿ ಥರ ಮಾತಾಡ್ತಾರೆ. ಈ ಮಟ್ಟಕ್ಕೆ ನಮ್ಮ ಸರ್ಕಾರಕ್ಕೆ ಬಂದು ಇಳ್ದದ. ಪಗಾರ ಕೊಡಲಿಲ್ಲ ಅಂತೇಳಂದ್ರೆ ಯಾವ ರೀತಿ ನಾವು ಕೆಲಸ ಮಾಡ್ಬೇಕಂಬುದು ನಮಗೆ ಅರ್ಥ ಆಗಲ್ದು. ಇನ್ನೊಂದೇನಂತಂದ್ರೆ ಕನಿಷ್ಠ ವೇತನ ಜಾರಿ ಆಗಬೇಕು. ನಮಗೆ ಡಿ ಗ್ರೂಪಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಜನರಿಗೂ ಕನಿಷ್ಠ ವೇತನ 18,000 ಜಾರಿ ಮಾಡಬೇಕು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ವತಿಯಿಂದ ಏಪ್ರಿಲ್ 1ರಂದು ಬೀದರ್ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಆದ್ಯ ವಚನಕಾರ, ನೇಕಾರ, ಸಂತ ವಿಶ್ವಮಾನ್ಯ ಶರಣಶ್ರೀ ದೇವರ ದಾಸಿಮಯ್ಯ ಜಯಂತಿ ಆಚರಿಸಲಾಯಿತು. ಶರಣ ಶ್ರೀ ದೇವರ ದಾಸಿಮಯ್ಯ ಅವರ ಭಾವಚಿತ್ರದ ಭವ್ಯ ಮೆರವಣಿಗೆ ಬೀದರ್ ನಗರದಲ್ಲಿ ನಡೆಯಿತು. ದೇವರ ದಾಸಿಮಯ್ಯನವರ ಜಯಂತಿಯನ್ನು ಬೀದರ್ ನಗರದಲ್ಲಿ ಅದ್ದೂರಿಯಿಂದ ಆಚರಿಸಲಾಗುತ್ತಿದೆ ಎಂದು ದೇವರ ದಾಸಿಮಯ್ಯ ಸಂಘದ ಅಧ್ಯಕ್ಷ ಸೋಮಶೇಖರ್ ನಾಗಪ್ಪ ಅಮಲಾಪುರೆ ಹೇಳಿದರು. ಈ ಮೆರವಣಿಗೆಯಲ್ಲಿ ಮಹಿಳೆಯರು, ಮಕ್ಕಳು ಕುಣಿದು ಕುಪ್ಪಳಿಸಿದರು. ದೇವರ ದಾಸಿಮಯ್ಯ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಈ ಜಯಂತಿ ಎಲ್ಲ ನಮ್ಮ ನೇಕಾರ ಬಾಂಧವರು ಬಂದು ಸಹಕರಿಸುತ್ತಿದ್ದಾರೆ ಮತ್ತು ಈ ಜಯಂತಿಯ ಕುರಿತು ಇನ್ನು ಅನೇಕ ಕಡೆಯಲ್ಲಿ ಜಯಂತಿಯನ್ನು ನೆರವೇರಿಸಬೇಕು. ಮತ್ತು ಈ ಜಯಂತಿಯಲ್ಲಿ ಎಲ್ಲ ನಮ್ಮ ಜಿಲ್ಲೆಯ ಸರ್ಕಾರಿ ಅಧಿಕಾರಿಗಳು ಭಾಗವಹಿಸಿದ್ದಾರೆ. ಅದಲ್ಲದೆ ಈ ಜಯಂತಿಯಲ್ಲಿ ಇನ್ನೂ ಅದ್ದೂರಿಯಾಗಿ ನಮ್ಮ ಕಲಾ ತಂಡಗಳನ್ನು ಇನ್ನೂ ಏರ್ಪಡಿಸಬೇಕಾಗಿ ಎಲ್ಲ ಜಿಲ್ಲಾಧಿಕಾರಿನ ಕೇಳ್ಬೋದು. ಅತ್ಯಂತ ಆಧುನಿಕ ಶರಣ ವಿಶ್ವಗುರು ನಮ್ಮದು ಏನು ದೇವರ ದಾಸಮಯ್ಯನವರ ಜಯಂತಿ. ಈ ಸಂಭ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಕಲ ಶರಣರಲ್ಲಿಯೂ ಅನಂತ ನಮ್ರ ವಿನಂತಿಗಳು. ಅದೇ ರೀತಿ ಈ ಪ್ರತಿ ವರ್ಷ ಈ ಜಯಂತಿಯನ್ನು ಬಹು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಸಹಮತ ಇದೆ. ಇದನ್ನು ವಿಶ್ವ ಮಟ್ಟದಲ್ಲಿ ಬೆಳೆಯಬೇಕೆಂದು ನಮ್ಮೆಲ್ಲರ ಪ್ರಾರ್ಥನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಿಲ್ಲಾದ್ಯಂತ ಏಪ್ರಿಲ್ 2ರಿಂದ 5ರವರೆಗೆ ನಡೆಯುತ್ತಿರುವ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನದ ಅಂಗವಾಗಿ ಏಪ್ರಿಲ್ 1ರಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರೋಟರಿ ಕ್ಲಬ್ ಸಂಯುಕ್ತ ಆಶ್ರಯದಲ್ಲಿ ಬೀದರ್ ನಗರದ ವಾಹನಗಳ ಬೃಹತ್ ರ್ಯಾಲಿ ಹಮ್ಮಿಕೊಳ್ಳಲಾಯಿತು. ಬೀದರ್ ನಗರದ ಹಳೆಯ ಆಸ್ಪತ್ರೆಯ ಆವರಣದಲ್ಲಿ ರ್ಯಾಲಿಗೆ ಪ್ರಭಾರಿ ಜಿಲ್ಲಾಧಿಕಾರಿ ಡಾಕ್ಟರ್ ಆರ್ ಸೆಲ್ವಮಣಿ ಚಾಲನೆ ನೀಡಿದರು. ಪೋಲಿಯೋ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲು ವಾಹನಗಳ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಸೆಲ್ವಮಣಿ ಹೇಳಿದರು.
ಡಿಎಚ್ಒ ಡಾಕ್ಟರ್ ಎಂಎ ಜಬ್ದಾರ್ ಮಾತನಾಡಿ, ಬೀದರ್ ಜಿಲ್ಲೆಯ 2.72 ಲಕ್ಷ ಮಕ್ಕಳಿದ್ದಾರೆ. 0.5 ಒಳಗಿನ ಮಕ್ಕಳಿಗೆ ತಪ್ಪದೆ ಲಸಿಕೆ ಹಾಕಿಸಿ ಎಂದು ಕೋರಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಭಾಗವಹಿಸಿದರು. बीदर के तमाम आवाम से गुजारिश की जाती है कि कल सुबह 8 बजे से शाम के 5 बजे तक पोलियो की खुराक पिलाई जाएगी. आप पैदा हुए से बच्चे से लेकर 5 साल तक के सभी बच्चों को पोलियो की खुराक पिलाएं. ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇದೆ. ಅದಕ್ಕೋಸ್ಕರ ಇದು IEC ಅದು ಒಂದು ಪಾರ್ಟ್ ಆಫ್ ಆ್ಯಕ್ಟಿವಿಟಿ ಆಗಿ ನಾವು IEC ಮಾಡ್ತಾ ಇದ್ದಾವೆ. ಅದು ಒಂದು ಭಾಗವಾಗಿ ಇವತ್ತು ಕಾರ್ ರ್ಯಾಲಿ ಮಾಡ್ತಾ ಇದ್ದಾವೆ. ಇವತ್ತು ಪಟ್ಟಣದಲ್ಲೇ ಎಲ್ಲ ನಮ್ಮ ಎಲ್ಲ ಏರಿಯಾಗಳಿಗೆ ಹೋಗಿ ನಾವು ಪಲ್ಸ್ ಪೋಲಿಯೋ ಯಾವ ದಿನಾಂಕಿದೆ, ಯಾವ ಬೂತಲ್ಲಿ ಇದೆ ಅಂತ ಹೇಳ್ತಾ ಇದ್ದಾವೆ. ಮುಂದೆ ನಾವು ಹಳ್ಳಿಗಳಿಗೂ ಬೇರೆ ಎಲ್ಲ ಜಿಲ್ಲೆಯಲ್ಲಿರೋ ಬೇರೆ ಬೇರೆ ಭಾಗಗಳಿಗೆ ಕಳಿಸ್ತೀವಿ. ಮುಖ್ಯ ಉದ್ದೇಶ ಏನಂದರೆ ಜನರಲ್ಲಿ ಪಲ್ಸ್ ಪೋಲಿಯೋ ಬಗ್ಗೆ ಅರಿವು ಮೂಡಿಸೋದು. ನಾಳೆ 2ನೇ ಏಪ್ರಿಲಿಂದ ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ನಮ್ಮ ಗುರಿ ನಮ್ಮ ಜಿಲ್ಲೆಯಲ್ಲಿ 5 ವರ್ಷಕ್ಕಿಂತ ಕಡಿಮೆ ಇದ್ದ ಮಕ್ಕಳಿಗೆ ಇದೆಲ್ಲ ಲಸಿಕೆಯನ್ನು ಹಾಕಬೇಕಾಗುತ್ತೆ. 2,42,199 ಮಕ್ಕಳ ನಮ್ಮ ಜಿಲ್ಲೆಯಲ್ಲಿದ್ದಾರೆ. ಈ ಮಕ್ಕಳಿಗೆ ನಾವು ಮೊದಲನೇ ದಿನ 2ನೇ ಏಪ್ರಿಲ್ಗೆ ಬೂತ್ ಆ್ಯಕ್ಟಿವಿಟಿ ಬೂತ್ ಮೇಲೆ ಅವರಿಗೆ ಈ ಲಸಿಕೆಯನ್ನು ಕೊಡಿಸ್ತೀವಿ. ಒಂದು ಬೂತಲ್ಲಿ ಆ ತಂಡ ಇರ್ತದೆ, ಒಂದು ತಂಡದಲ್ಲಿ 2 ಸದಸ್ಯರು ಇರ್ತಾರೆ. ಆ 2 ಸದಸ್ಯರಲ್ಲಿ ಒಬ್ಬರು ಸದಸ್ಯರು ನಮ್ಮ ಆರೋಗ್ಯ ಇಲಾಖೆ ಕಾರ್ಯಕರ್ತರ ಕಡ್ಡಾಯವಾಗಿ ಇರುತ್ತಾರೆ. ಟೋಟಲ್ 1,003 ಬೂತ್ಗಳಿದೆ, 1,003 ತಂಡಗಳಿದೆ. 2,006 ಜನ ಈ ತಂಡದಲ್ಲಿ ಸದಸ್ಯರಾಗಿ ಕೆಲಸ ಮಾಡ್ತಾಯಿದ್ದಾರೆ. 3ನೇ ತಾರೀಕು ಮತ್ತು 4ನೇ 5 3 ದಿವಸ ಮನೆ ಭೇಟಿ ಕೊಟ್ಟು ಜಿಲ್ಲೆಯಲ್ಲಿ ಇರ್ತಕ್ಕಂಥ 3,25,382 ಮನೆಗಳಿಗೆ ನಾವು ಭೇಟಿ ಕೊಟ್ಟು ಈ ಪ್ರೋಗ್ರಾಮನ್ನು ಮಾಡಬೇಕಂತಿದೆ. ನಾವು ಜನರಲ್ಲಿಂದ ಸಾರ್ವಜನಿಕರಿಂದ ಈ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟು ಇದು ಯಶಸ್ವಿ ಮಾಡಬೇಕಂತ ನನ್ನ ವಿನಂತಿ ಮಾಡ್ತೀನಿ. ಕೊನೆಯಲ್ಲಿ ಮುಖ್ಯಾಂಶಗಳು. ಅಹಿಂಸಾ ನೌಕರರ ಬೇಡಿಕೆ ಈಡೇರಿದಿದ್ರೆ 182 ದಿನಗಳ ನಂತರ ನಿಂದನ ಅರ್ಜಿ ಸಲ್ಲಿಕೆ. ನಾಗರಾಜ್ ಪ್ರತಿನಿತ್ಯ 60 ರಿಂದ 200 ಟನ್ ಕಬ್ಬು ಕಟಾವು ಮಾಡುವ ಯಂತ್ರ ತಂದೆ ಬಾಲ್ಕೇಶ್ವರ ಸಕ್ಕರೆ ಕಾರ್ಖಾನೆ. ನವಜೀವನ ವಿಶೇಷ ಮಕ್ಕಳ ವಸತಿಯುತ ಶಾಲೆಗಳ ಬೀದರ್ ನಗರಸಭೆಯಿಂದ ಸೋಲಾರ್ ದೀಪ ವಿತರಣೆ. ಹಾಸ್ಟೆಲ್ ಮತ್ತು ವಸತಿ ಶಾಲೆಗಳ ಹೊರಗುತ್ತಿಗೆ ನೌಕರರ ವೇತನ ಪಾವತಿಗೆ ಆಗ್ರಹಿಸಿ ಧರಣಿ ಸತ್ಯಾಗ್ರಹ. ದೇವರ ದಾಸಿಮಯ ಜಯಂತಿ ನಿಮಿತ್ತ ಬೀದರ್ ನಗರದಲ್ಲಿ ಭವ್ಯ ಮೆರವಣಿಗೆ. ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನದ ಅಂಗವಾಗಿ ಬೀದರ್ ನಗರದಲ್ಲಿ ವಾಹನಗಳ ಬೃಹತ್ ರ್ಯಾಲಿ. ಇಲ್ಲಿವರೆಗೂ ಸುದ್ದಿ ಕೊಟ್ಟಿದ್ದೆ ನಾನು ಸತೀಶ್ ಕುಮಾರ್ ಬಿರಾದಾರ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.